ರಿಪೇರಿ ಮಾಡೋದು ವಿಳಂಬ ಆಗ್ತಿದೆ ಅಂತ ಮನೆ ತಲುಪಿದ್ದಾರೆ. ಯಾಕೆ ವಿಳಂಬ ಆಗ್ತಿದೆ ಯಾಕಿಲ್ಲ ಅಂತ ಈ ಬಗ್ಗೆ ಮನೆ ಶಾಸಕರ ಗಮನ ತಗೊಂಡಿದ್ವಿ. ಸಂಬಂಧಪಟ್ಟ ಇಲಾಖೆಯನ್ನ ಕರೆಸಿ ವಿಷ್ಣುಗಿರಿ ಮುಖಂಡರಿಂದ ಸಭೆ ನಡೆಸಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಜೀವನಾಡಿಯಾದ ಮಾನವಿ ಜಲಾಶಯ ಗೇಟ್ ದುರಸ್ತಿ ಕಾಮಗಾರಿ ಸ್ಥಗಿತಗೊಂಡಿದ್ದು, ರಾಜ್ಯ ರೈತ ಸಂಘದ ವತಿಯಿಂದ ರೈತ ಸಂಘದ ಅಧ್ಯಕ್ಷರಾದ ಜಿಎಂ ವೀರಸಂಗಯ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳು, ಕನ್ನಡಪರ ಹೋರಾಟಗಾರರು, ಸಮಾಜ ಸೇವಕರು ಹಾಗೂ ಇನ್ನು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಸಿಡಿಲು ಗುಡುಗು ವಾಹಿನಿ, ಹಗರಿಬೊಮ್ಮನಹಳ್ಳಿ. ಮಾನ್ಯ ತಹಸೀಲ್ದಾರ್ ಅವರ ಗಮನಕ್ಕೆ ತರತಕ್ಕಂಥ ಕೆಲಸವನ್ನು ಹಗರಿಬೊಮ್ಮನಹಳ್ಳಿಯ ಸಮಗ್ರ ನಾಗರಿಕರ ಪರವಾಗಿ, ರೈತರ ಪರವಾಗಿ ಈ ದಿನ ಏನು ಆತಂಕ ಇಡೀ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಜೀವನಾಡಿಯಾಗಿರ್ತಕ್ಕಂಥ ಮಾನವಿ ಜಲಾಶಯದಲ್ಲಿ ನೀರು ಕಣ್ಣಿಗೆ ಕಣ್ಣು ಕೂಡ ಕೈಗೆ ಸಿಗಲಾರಂತ ಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಸ್ಥಿತಿಗೆ ಇಲ್ಲಿಯ ನೀರಾವರಿ ಇಲಾಖೆ, ಸಂಬಂಧಪಟ್ಟ ಶಾಸಕರು ಬಹಳ ಪ್ರಮುಖ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಮರೆತು 7-8 ತಿಂಗಳಿಂದ ಟೆಂಡರ್ ಆಗಿ ಆ ಗೇಟ್ಗಳ ರಿಪೇರಿಗಾಗಿ 4 ಕೋಟಿಗಿಂತ ಹೆಚ್ಚು ಅಧಿಕಾರಣ ಟೆಂಡರ್ ನೆಲೆಯಲ್ಲಿ ಬಂದು ಪ್ರಕ್ರಿಯೆ ನಡೆದಿದ್ರು ಕೂಡ ಆ ಡಿಲೇ ಮಾಡಿರ್ತಕ್ಕಂಥ ಕಾರಣಗಳೇನು? ಎರಡನೇದು, ಸಂಬಂಧಪಟ್ಟ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯ ಏಕ್ ಕಾರಣ. ಇವತ್ತೇನು ಭರಮಸಾಗರದಲ್ಲಿರ್ತಕ್ಕಂಥ ಕೆರೆ ಇವತ್ತು ಹೆಚ್ಚುವರಿ ತುಂಬಿದ ಪರಿಣಾಮವಾಗಿ ಸುಮಾರು 1 TMC ನೀರಿನಷ್ಟು ನೀರು ಹರಿದು ಬಂತು. ಆದ್ರೆ ಜಲಾಶಯದಲ್ಲಿ ನೀರು ಸಂಗ್ರಹ ಆಗಿದ್ರೆ ಇಡೀ ಸುತ್ತಮುತ್ತಲಿನ ಒಟ್ಟಾರೆ ಲೆಕ್ಕ ತಗೊಂಡ್ರೆ 1 ಲಕ್ಷ ಕೃಷಿ ಭೂಮಿಗೆ ಅನುಕೂಲ ಆಗ್ತಕ್ಕಂಥ ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ಅನುಕೂಲ ಆಗ್ತಕ್ಕಂಥ ಪ್ರಮೇಯವನ್ನ ಈ ಅಧಿಕಾರಿಗಳು ಮತ್ತು ಇಲ್ಲಿಯ ಶಾಸಕರ ನಿರ್ಲಕ್ಷ್ಯದಿಂದ ಆಗಿದೆ. ಆ ಕಾರಣವನ್ನು ತಾಲೂಕಾ ದಂಡಾಧಿಕಾರಿಗಳಿಗೆ ಗಮನಕ್ಕೆ ತರ್ತಕ್ಕಂಥ ನಮ್ದು ಏನಂದ್ರೆ, ಸಂಬಂಧಪಟ್ಟ ಶಾಸಕರಿಗೂ ಸಂಬಂಧಪಟ್ಟ ನೀರಾವರಿ ಇಲಾಖೆಯನ್ನು ಕರೆಸಿ ಇದಕ್ಕೆ ಕಾರಣಗಳು ಸಾರ್ವತ್ರಿಕವಾಗಿ ಅವರು ಪ್ರಕಟಿಸಬೇಕು. ಅಲ್ಲಿವರೆಗೂ ಇದನ್ನ ಹೆಂಗೆ ಬಿಟ್ರೆ ಈ ನಿರ್ಲಕ್ಷ್ಯವನ್ನ ಸಹಿಸಕ್ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಈ ದಿನ ಇಡೀ ಸಾರ್ವಜನಿಕರು, ನಮ್ಮ ಸೊಸೈಟಿಯಲ್ಲಿ ಇಡೀ ಸಾರ್ವಜನಿಕ ಕೆಲಸದಲ್ಲಿ ಅತಿ ಹೆಚ್ಚು ಕೆಲಸ ಮಾಡತಕ್ಕಂತ ಜಿ ಮಂಜಣ್ಣ ಅವರಿದ್ದಾರೆ. ಹಾಗೇನೆ ಹೋರಾಟಗಾರರು, ದೊಡ್ಡ ಕಲಾವಿದರು, ಯೋಗಾನಂದ ಅವರು ಹಿರಿಯರು, ಹಾಗೇನೆ ನಮ್ಮ ಸರ್ವೆ ಇಲಾಖೆಯಲ್ಲಿ ಅಪಾರ ಸೇವೆ ಸಲ್ಲಿಸಿರ್ತಕ್ಕಂಥ ಇವತ್ತು ನಿವೃತ್ತಿ ಹೊಂದಿರತಕ್ಕಂಥ ಸಕಸವರು, ನಮ್ಮ ಕೊಂಬಳಿ ಹುಡುಗಪ್ಪ, ಹಾಗೇನೆ ದೊಡ್ಡ ನಮ್ಮ ವಕೀಲರುಗಳು ಎಲ್ಲರೂ ಕೂಡ ಇದರಲ್ಲಿ ಸಹಕಾರದಿಂದ ಭಾಗವಹಿಸಿದ್ದಾರೆ. ಹಾಗೇನೆ ನಮ್ಮ ತಾಲೂಕಾ ಕಾರ್ಯದರ್ಶಿ ಟಿ ರವಿಕುಮಾರ್ ಇವರೆಲ್ಲ ಭಾಗವಹಿಸಿದ ಕಾರಣ ಏನಂತಂದ್ರೆ, ಇದನ್ನ ತಾಲೂಕಾ ದಂಡಾಧಿಕಾರಿಗಳ ಮೂಲಕ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಸಾರ್ವಜನಿಕರ ಇಡೀ ನಮ್ಮ ಬಜಾರದಲ್ಲಿ ಬಂದೆ, ಎಲ್ಲರೂ ವೇದನೆ ಒಂದೇ, ಎಲ್ಲರಿಗೂ ಸಂಕಟ ಆಯ್ತು. ಬಂದ್ರೆ ನೀರು ಹೋಗ್ತಾರೆ. ಏನ್ರಿ ಇದು ನಮ್ಮ ತಾಲೂಕಿನ ಸ್ಥಿತಿ? ಏನಿದು ಇಷ್ಟೊಂದು ಬೇಜವಾಬ್ದಾರಿ ಜನ ಇದ್ರೆ ಹೆಂಗ್ ಸಾರ್ ಅಂತಕ್ಕಂಥದ್ದನ್ನ ಸುಮಾರು ಜನ ಮಾತಾಡಿದ್ರು. ಆ ಕಾರಣಕ್ಕೆ ಇದನ್ನ ಈ ದಿನ ಎಲ್ಲರ ಸಮ್ಮುಖದಲ್ಲಿ ತಾಲೂಕಾ ದಂಡಾಧಿಕಾರಿ ಕೊಡ್ತೀವಿ. ಇದಾದ್ಮೇಲೆ ನಮಗೆ ಲಿಖಿತ ಉತ್ತರವನ್ನು ಕೊಡಬೇಕು. ಏನಾಯ್ತು, ಏನಿಲ್ಲ, ಏನ್ ಮಾಡಿದ್ರು, ಶಾಸಕರು ಏನ್ ಹೇಳಿದ್ರು, ನೀರಾವರಿ ಇಲಾಖೆ ಏನು ಸಮಂಜಸ ಕೊಟ್ಟರು ಅನ್ನೋದನ್ನ ಬಹಿರಂಗವಾಗಿ ಸಾರ್ವಜನಿಕ ಪ್ರಕಟಿಸಬೇಕು ಅಂತಕ್ಕಂಥ ಕೆಲಸವನ್ನು ನೀವು ಮಾಡ್ಬೇಕು. ಒಂದು ಸಭೆಯನ್ನು ಕರಿಬೇಕು ಸಾರ್ವಜನಿಕರನ್ನ. ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳು ಇನ್ನು ಮುಂದೆ ಆಗಲಾರ್ದಂಗೆ ಮಾಡ್ಲಿಕ್ಕೆ ಬೇಕಂತ ಕ್ರಮವನ್ನು ವಹಿಸಬೇಕು ಅನ್ನೋ ಕಾರಣಕ್ಕಾಗಿನೇ ಈಗ ಈ ಒತ್ತಾಯ ಪತ್ರವನ್ನ ಇಡೀ ಸಾರ್ವಜನಿಕರ ಪರವಾಗಿ ನಾವು ಕೊಡ್ತಾ ಇದ್ದೀವಿ. ಮುಂಜಾನೆ ವಿಳಂಬ ಆಗ್ತಿದೆ ಅಂತಂದು ಮನೆ ತಲುಪಿರ್ತಾರೆ. ಯಾಕೆ ವಿಳಂಬ ಆಗ್ತಿದೆ ಯಾಕಿಲ್ಲ ಅಂತ ಈ ಬಗ್ಗೆ ಮನೆ ಶಾಸಕರ ಕಡೆಗೂ ಗಮನ ತಗೊಂತೀವಿ ಮತ್ತು ಸಂಬಂಧಪಟ್ಟ ಇಲಾಖೆಯನ್ನ ಕರೆಸಿ ನಿಮ್ಮ ವಿಷ್ಣುಗಿರಿ ಮುಖಂಡರಿಂದ ಒಬ್ಬ ಸಭೆ ನಡೆಸಿ ಇವರಿಗೆ ಪರಿಹಾರ ಮಾಡ್ಕೊಡ್ತೀವಿ.